ಇಡಿ ವಿರುದ್ಧ ತೊಡೆ ತಟ್ಟಿದ್ದ ಇಡಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ನನ್ನನ್ನು ಸಿಕ್ಕಿ ಹಾಕಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪ. ಇದೇ ಆರೋಪದ ಮೇರೆಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಸಚಿವರು ಆತುರಾತುರವಾಗಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ಹೇಳಿಕೆಯನ್ನು ನೀಡಿದ್ರು. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ಗೆ ಆದಂತೆ ನನಗೂ ಆಗಬಹುದು ಎಂದು ಊಹೆ ಮಾಡಿದ್ದಂತಹ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಕಾನೂನು ಸಮರ ಆರಂಭಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೆಕ್ಕಾಚಾರವೇ ಈಗ ಉಲ್ಟಾ ಹೊಡೆದು ಹೋಗಿದೆ. ಇಡಿ ಮೇಲಿನ ಎಫ್ಐಆರ್ಗೆ ಹೈಕೋರ್ಟ್ನಲ್ಲಿ ತಡೆ. ಹಾಗಾದ್ರೆ ಇಡಿ ವಿರುದ್ಧದ ಎಫ್ಐಆರ್ಗೆ ಹಿನ್ನಡೆಯಾಗಿದೆ. ಕಾನೂನು ಸಮರ ಗೆದ್ದ ಇಡಿ ಮತ್ತಷ್ಟು ಹುರುಪಿನ ಓಟ ನಿರೀಕ್ಷೆ. ಜಿದ್ದಿಗೆ ನಿಂತರೆ ಇಡಿ ಮತ್ತಷ್ಟು ತನಿಖೆಯನ್ನ ಚುರುಕು ಮಾಡುತ್ತೆ. ಇಡಿ ಅಧಿಕಾರಿಗಳು ಆಕ್ಟಿವ್ ಆಗ್ತಾರೆ. ವಾಲ್ಮೀಕಿ ನಿಗಮ ಹಗರಣ ಹಲವರನ್ನ ವಶಕ್ಕೆ ಪಡೆದಿದ್ದಂತಹ ಇಡಿ ವಶಕ್ಕೆ ಪಡೆದ ಯಾರಾದರೂ ಸಿಎಂ ವಿರುದ್ಧ ಹೇಳಿಕೆ ನೀಡಿದ್ರೆ ಸಾಕು, ಅಲ್ಲಿಗೆ ಇಡಿ ಪ್ರತ್ಯಕ್ಷ ಆಗ್ತಾ ಇತ್ತು. ಮುಖ್ಯಮಂತ್ರಿ ಪಾಲಿಗೆ ಅದು ದುಬಾರಿ ಆಗುವಂತಹ ಸಾಧ್ಯತೆಗಳಿದೆ. ಇಣಕದವರನ್ನ ಕೆಣಕ್ತಾ ಇತ್ತು ಇಡಿ. ಒಂದೆಡೆ ಮೂಡಾ ಹಗರಣದ ನೆರಳಿದೆಯಲ್ಲ, ಆ ಮೂಡಾ ಹಗರಣದ ನೆರಳು, ಮತ್ತೊಂದೆಡೆ ವಾಲ್ಮೀಕಿ ನಿಗಮದ ಕಾರ್ಮೋಡ, ಇವೆಲ್ಲವೂ ಕೂಡ ಸಿದ್ದು ಜಂಘಾಬಲವನ್ನೇ ಕುಸಿಯುವಂತೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಇಮೇಜ್ಗೆ ಧಕ್ಕೆ ತಂದಿರುವಂತಹ ಇವೆರಡೂ ಪ್ರಕರಣಗಳು ಇಡಿ ವಿರುದ್ಧದ ಫೈಟ್ ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಯಾವುದೇ ಒಬ್ಬ ಸಚಿವ ಇಣುಕಿದ್ರೂ ಕೂಡ ಆತನನ್ನ ಕೆಣಕ್ತಾ ಇತ್ತು ಇಡಿ. ಆತ ಗಿಂಟಿದ್ರೆ ಆತನ ಗಂಟನ್ನೇ ಬಿಚ್ಚುತ್ತಾ ಇತ್ತು ಇಡಿ. ಆ ತರಹದ ಇಡಿ ವಿರುದ್ಧವೇ ಸಮರ ಸಾರಿತ್ತು, ರಣಕಹಳೆಯನ್ನ ಮೊಳಗಿಸಿತ್ತು ಇದೇ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಆದ್ರೆ ಈಗ ಹೈಕೋರ್ಟ್ ಅದಕ್ಕೆ ತಡೆ ಒಡ್ಡಿದೆ. ಈಗ ಹೊಸ ಹುರುಪಿನೊಂದಿಗೆ ಮತ್ತೆ ಇಡಿ ಅಧಿಕಾರಿಗಳು ಆಕ್ಟಿವ್ ಆಗ್ತಾರೆ. ಈ ಹಿಂದೆ 4 ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇಡಿ ಕೆಲ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. 4 ಸಚಿವರು ಆತುರಾತುರವಾಗಿ ತರಾತುರಿಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಇಡಿ, ಐಟಿ, ಸಿಬಿಐ ಎಲ್ಲಾ ತನಿಖಾ ಸಂಸ್ಥೆಗಳ ವಿರುದ್ಧವೂ ಕೂಡ ಅವರು ರಣಕಹಳೆಯನ್ನ ಮೊಳಗಿಸ್ತಾರೆ. ಅವರಲ್ಲಿದ್ದಂತಹ ಅಸಮಾಧಾನ, ಅವರಲ್ಲಿದ್ದಂತಹ ಅತೃಪ್ತ ಇವೆಲ್ಲವೂ ಕೂಡ ವ್ಯಕ್ತಪಡಿಸ್ತಾರೆ, ಸ್ಪಷ್ಟವಾಗಿ ಪ್ರಕಟಿಸ್ತಾರೆ ಆ ಸುದ್ದಿಗೋಷ್ಠಿಯಲ್ಲಿ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಆ ಸಚಿವರು ಹೇಳಿದ ಸಾಲುಗಳಿಗೆ ಪುಷ್ಟಿ ಕೊಡುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಒಟ್ಟಾರೆ ದೆಹಲಿಯ ಮುಖ್ಯಮಂತ್ರಿಯಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ನನ್ನ ಯಾವ ರೀತಿ ಕಾರಾಗೃಹಕ್ಕೆ ದೂಡಲಾಯಿತೋ ಅದೇ ತರಹದ ಷಡ್ಯಂತ್ರವನ್ನ ನನ್ನ ವಿರುದ್ಧ ಮಾಡ್ತಾ ಇದ್ದಾರೆ. ಈ ಹಿಂದೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ನಾನು ಹಿಂದುಳಿದ ವರ್ಗದಿಂದ ಬಂದವನಾಗಿರೋದ್ರಿಂದ 2 ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದನ್ನ ಸಹಿಸಿಕೊಳ್ಳೋದಕ್ಕೆ ಮತ್ತು ದಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಕೆಲ ಅತೃಪ್ತ ಆತ್ಮಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಎನ್ನುವಂತ ಆರೋಪವನ್ನು ಹೊರಿಸಿದ್ರು. ಅದಾದ ಬಳಿಕ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನನ್ನ ಯಾವ ರೀತಿ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನ ಮಾಡಿ ಅವರನ್ನ ಜೈಲಿಗೆ ಅಟ್ಟಲಾಯಿತೋ ಅದರಂತೆಯೇ ನನ್ನನ್ನು ಕೂಡ ಜೈಲಿಗೆ ಅಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ. ವಿಪಕ್ಷದ ವಿರುದ್ಧ ಕೆಂಡವನ್ನ ಕಾರಿದ್ರು ಇದೇ ಸಿದ್ದರಾಮಯ್ಯ. ಆದ್ರೀಗ ಇಡಿಯ ವಿರುದ್ಧ ಒಂದು ದೂರು ದಾಖಲಾಗುತ್ತೆ. ಇಡಿಯ ವಿರುದ್ಧ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸಿದ್ಧವಾಗುತ್ತೆ. ಆದರೆ ಅದಕ್ಕೀಗ ಕೋರ್ಟ್ ತಡೆ ಕೊಟ್ಟಿದೆ. ಹಾಗಾದ್ರೆ ಇಡಿಯನ್ನ ಕೆಣಕಿದಂತಹ ಈ ಸಚಿವರುಗಳಿಗೆ ಅಥವಾ ಈ ಸರ್ಕಾರಕ್ಕೆ ಮತ್ತೆ ಇಡಿ ಉತ್ತರ ಕೊಡುತ್ತಾ? ಇವೆಲ್ಲವೂ ಕೂಡ ರಾಜಕೀಯ ವಲಯದಲ್ಲಿ, ಅಧಿಕಾರಿಗಳ ವಲಯದಲ್ಲೂ ಕೂಡ ಚರ್ಚೆಯಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಹೇಳಿ ಒಂದು ಧಿಕ್ಕಾರ, ಹೇಳಿ ಒಂದು ಧಿಕ್ಕಾರ.